ಇವಾಗ ಉದಾಹರಣೆ ಒಂದು ತಿಳಿಸಿಕೊಟ್ಟೆವು, ಹೌದಾ? ಸರಳ ಬಡ್ಡಿ ಹೆಂಗೆ ಕಂಡುಹಿಡಿದಂತೆ. ಇದೇ ರೀತಿ ನಿಮ್ಗೆ ನೀವು ಪ್ರಾಕ್ಟೀಸ್ ಮಾಡ್ದಂಗೆ ಸರಳ ಬಡ್ಡಿ ಲೆಕ್ಕಗಳು ಹೆಂಗೆ ಮಾಡ್ಬೇಕು ಅನ್ನೋದು ಗೊತ್ತಾಗ್ತದೆ. ನಾವು ಎಷ್ಟು ಲೆಕ್ಕ ಹೇಳಿದ್ರು ಅದು ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗಲ್ಲ. ನೀವು ಯಾವಾಗ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗ್ತದೆ ಅಂದ್ರೆ ನೀವು ಹೆಚ್ಚು ಹೆಚ್ಚು ಲೆಕ್ಕ ಬಿಡಿಸ್ಬೇಕು. ಪುಸ್ತಕನಾಗಿರುವಂಥ ಲೆಕ್ಕಗಳನ್ನು ಬಿಡಿಸ್ತಾ ಇರ್ಬೇಕು. ಯಾವ ತಿಳಿದು ನೋಡಿ ಅವಾಗ ನನ್ನ ಕಡೆ ಬಂದು ಕೇಳ್ಬೇಕು. ನಾ ಹೇಳ್ತೀನಿ ಯಾವ ರೀತಿ ಬಿಡಿಸ್ಬೇಕಂತೇಳಿ. ಸ್ವಲ್ಪ ಟ್ವಿಸ್ಟ್ ಮಾಡಿ ಕೇಳಿರ್ತಾನೆ. ಟ್ವಿಸ್ಟ್ ಅಂದ್ರೆ ನಿಮ್ಗೆ ಕನ್ಫ್ಯೂಸ್ ಮಾಡೋಕೆ ಟ್ವಿಸ್ಟ್ ಮಾಡಿ ಕೇಳಿರ್ತಾನೆ. ಆ ಟ್ವಿಸ್ಟ್ ಮಾಡಿ ಕೇಳುವಂಥ ಪ್ರಶ್ನೆಗಳು ನಿಮ್ಗೆ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳಕ್ಕೆ ಆಗೋದಿಲ್ಲ. ಏನು ಕಂಡುಹಿಡಿಬೇಕು ಏನು ಮಾಡ್ಬೇಕು ಗೊತ್ತೇ ಆಗೋದಿಲ್ಲ. ಅಂಥ ಸಮಯದಾಗ ಏನು ಮಾಡ್ಬೇಕಂದ್ರೆ ನನ್ನ ಕಡೆ ಬಂದು ಕೇಳ್ಬೇಕು. ಸರ್ ಇದು ಯಾಕೊಂಡು ಅಂತ ಕೇಳವಂತ್ರಿ ಅಂದ್ರೆ ನಾವು ಬಿಡಿಸ್ಕೊಡ್ತೇವೆ, ಹೇಳ್ಕೊಡ್ತೇವೆ, ನಿಮ್ಗೆ ಬಿಡ್ಸಕ್ಕೆ ಅನುಕೂಲ ಆಗ್ತದೆ. ಈಗ ನಾವು ಹೇಳ್ತಾ ಇರೋದು ಏನಪ್ಪ ಅಂದ್ರೆ ಇಲ್ಲಿ ನಿಮ್ಗೆ ಸರಳವಾಗಿರುವಂಥ ಲೆಕ್ಕಗಳು ಇವು. ಮುಂದೆ ನೀವು ಬಿಡಿಸ್ದಂಗೆ ನಿಮ್ಗೆ ಏನಾಗ್ತಾವ ಅಂದ್ರೆ ಭಾಳ ಟಫ್ ಬರ್ತಾವೆ. ಟಫ್ ಅಂದ್ರೆ ಕೆಲವಷ್ಟು ಲೆಕ್ಕಗಳು ಅರ್ಥ ಆಗೋದಿಲ್ಲ. ಹೆಂಗೆ ಬಿಡಿಸ್ಬೇಕು ಅಂತ ಗೊತ್ತಾಗೋದಿಲ್ಲ. ಬಿಡ್ಸಕ್ಕೆ ಬರ್ತದೆ ನಿಮ್ಗೆ, ಹೆಂಗೆ ಬಿಡಿಸ್ಬೇಕು ಅನ್ನೋದು ಗೊತ್ತಾಗೋದಿಲ್ಲ. ಅದನ್ನು ನಿಮ್ಗೆ ಮುಂದೆ ಏನಪ್ಪ ಅಂದ್ರೆ ಕಲಿಸ್ತಾ ಹೋಗ್ತೀನಿ. ಈಗ ಇಲ್ಲಿ ಉದಾಹರಣೆ 2, ಉದಾಹರಣೆ 3 ಇವೆರಡನ್ನು ನಾನು ಬಿಡಿಸಿ ತೋರಿಸ್ತೀನಿ. ಮುಂದಿನ ಲೆಕ್ಕಗಳು ಏನದಲ್ಲ, ಮುಂದಿನ ಲೆಕ್ಕ ಒಂದು 40-45 ಲೆಕ್ಕ ಅದಾವೆ. 40-45 ಲೆಕ್ಕಗಳನ್ನು ನೀವೇನು ಮಾಡ್ಬೇಕಪ್ಪ ಅಂದ್ರೆ ನೀವು ಸ್ವಂತ ಬಿಡಿಸ್ಬೇಕಾಗ್ತದೆ. ಅದರಲ್ಲಿರುವಂಥ ಕೆಲವಷ್ಟು ಟ್ವಿಸ್ಟ್ ಆಗಿರುವಂಥದ್ದು ಅಥವಾ ಅದರಲ್ಲಿ ನಿಮ್ಗೆ ತಿಳಿಲಾರಂಥ ಲೆಕ್ಕಗಳನ್ನು ನಾನು ಬಿಡಿಸ್ತೀನಿ, ನಿಮಗೆ ತಿಳಿಸ್ಕೊಡ್ತೀನಿ. 19 ಅದಾವು ಪ್ಲಸ್ ನಾನು ಕೊಡ್ತೀನಿ, ಹೌದಲ್ಲ? ನಾನು ಕೊಡ್ತಿಲ್ಲ. ಮತ್ತೆ ಕಮ್ಮಿ ಅಂದರೂ ಪ್ರತಿ ಅಧ್ಯಾಯದಾಗ 40-50 ಲೆಕ್ಕ ಮಾಡಿರಿ ನೀವು. ಬರೋದು 40-50 ಲೆಕ್ಕ ಬಿಡಿಸೈತಿ. ನೀವು ಮಾಡಿರಿ, ಕರೆಕ್ಟ್ ಆಯ್ತಾ? ಈಗ ನೋಡೋಣ. ಈಗ ಇದ್ರೊಳಗೆ ಉದಾಹರಣೆ 2 ಏನು ಕೊಟ್ಟಾನ ಅದನ್ನ ಮೊದಲು ನೀವು ಪ್ರತಿಯೊಂದು ಲೆಕ್ಕದಾಗ ಏನು ಕೊಟ್ಟಾನ ಅದನ್ನು ಬರ್ಕೊಂಡ್ಬಿಡ್ಬೇಕು. ಅವಾಗ ನಿಮ್ಮ ಲೆಕ್ಕ ಏನು ಮಾಡ್ಬೇಕು ಅಂತ ತಿಳಿದೈತಿ. ಕ್ವಶನ್ ನೋಡಿ ಅಂಜುವಂಗಿಲ್ಲ, ಹೌದು? ಮೊದಲ ಏನು ಕೊಟ್ಟಾನ ಅದನ್ನು ಬರ್ಕೋಬೇಕು. ನೋಡಿ, ಯಾವ ಅಸಲನ್ನ ಕೊಟ್ಟಿಲ್ಲ, ಇಲ್ಲಿ ಅಸಲು ಕೊಟ್ಟಿಲ್ಲ. ಯಾವ ಅಸಲಿಗೆ ಅಂತ ಕೇಳಿಬಿಟ್ಟಾನ, ಮೊದಲ ಕೇಳಿಬಿಟ್ಟಾನ. ಯಾವ ಅಸಲಿಗೆ 3 ವರ್ಷಗಳಲ್ಲಿ, 3 ವರ್ಷಗಳಲ್ಲಿ ಅಂದ್ರೆ ಏನದು? 3 ವರ್ಷ ಕಾಲ. ಮತ್ತ ಬಡ್ಡಿ ಹೆಂಗಾಕದ? ಬಡ್ಡಿ ಅಂದ್ರೆ ಹಾಕದ, ರೈಟ್? ಇಲ್ಲಿ ಕಾಲ ಕೊಟ್ಟಾನ. ಕಾಲ ಏನು ಕೊಟ್ಟಾನ? 3 ವರ್ಷ ಕೊಟ್ಟಾನ. 3 ವರ್ಷ ಕಾಲ ಕೊಟ್ಟಾನ. ಮುಂದೆ ಶೇಕಡ 10 ಬಡ್ಡಿ ದರದಂತೆ. ಶೇಕಡ 10 ಏನದ? ಬಡ್ಡಿ ದರ. ಅಲ್ಲೇ ಬರ್ಬಿಟ್ಟನಲ್ಲ ಬಡ್ಡಿ ದರ ಅಂತೇಳಿ. ಬಡ್ಡಿ ಬೇರೆ, ಬಡ್ಡಿ ದರ ನಿಮ್ಗೆ ಆಗೇನ ಕನ್ಫ್ಯೂಸ್ ಮಾಡ್ಕೋಬೇಡ್ರಿ. ಬಡ್ಡಿ ಅಂದ್ರ ನೀವು ಕೊಡುವಂಥ ಹಣ, ಹೆಚ್ಚಿಗೆ ಹಣ ಕೊಡ್ತಿರಲ್ಲ ಅದು ಬಡ್ಡಿ. ಬಡ್ಡಿ ದರ ಅಂದ್ರ ಶೇಕಡ 100ಕ್ಕೆ ಅಂದಾಗ. ಬಡ್ಡಿ ದರ ಅಂದ್ರೆ 100ಕ್ಕೆ. ಅದನ್ನ ಇಲ್ಲಿ ಶೇಕಡ ಹಚ್ಚಿ ನೋಡ. ಶೇಕಡ 10 100ಕ್ಕೆ ಅಂದ್ರೆ ಬಡ್ಡಿ ದರ. ಗೊತ್ತಾಯ್ತು? ಬಡ್ಡಿ ಅಂದ್ರೆ ರೂಪಾಯಿ. ಎಷ್ಟು ರೂಪಾಯಿ ಕೊಡ್ತೀನಿ, ಒಂದು ತಿಂಗಳಿಗೆ ಎಷ್ಟು ಹೆಚ್ಚಿಗೆ ರೊಕ್ಕ ಕೊಡ್ತೀವಿ ಅದು ರೂಪಾಯಿ, ರೈಟ್? ಇಲ್ಲಿ ಶೇಕಡ 10 ಬಡ್ಡಿ ದರ. ಬಡ್ಡಿ ದರ ಶೇಕಡ 10 ಏನು ಬರತ್ತೆ? 725 ರೂಪಾಯಿ ಸರಳ ಬಡ್ಡಿ. ಅಂದ್ರೆ 725 ಏನದ? ಬಡ್ಡಿ. ಇಲ್ಲೇ ಫಸ್ಟ್ಗೆ ಕೇಳಿದ್ಲ ಯಾವ ಅಸಲ ಅಂತೇಳಿ. ಅಸಲನ ಕೊಟ್ಟಿಲ್ಲ, ಇಲ್ಲ ಸರಳ ಬಡ್ಡಿ ಅಂತ ಬರೋದಿಲ್ಲ. 725 ರೂಪಾಯಿಗೆ ಸರಳ ಬಡ್ಡಿ ಅಂದ್ರೆ ಸರಳ ಬಡ್ಡಿ ಅಂದ್ರೆ ಒಂದೇ, ಬಡ್ಡಿ ಅಂದ್ರೆ ಒಂದೇ. ಇಲ್ಲಿ ಸರಳ ಬಡ್ಡಿ ಕೊಟ್ಟಾನ. ಅಂದ್ರೆ ಬಡ್ಡಿ. ಬಡ್ಡಿ ಅಂದ್ರು ಒಂದೇ, ಸರಳ ಬಡ್ಡಿ ಅಂದ್ರು ಒಂದೇ. ತಲೆ ಇಟ್ಕೊಳ್ಳಿ, ಕನ್ಫ್ಯೂಸ್ ಮಾಡ್ಕೋಬೇಡ್ರಿ. ಸರಳ ಬಡ್ಡಿ ಎಷ್ಟಾಗೈತಿ? 725 ರೂಪಾಯಿ. ಇನ್ನ ನಮಗ ಅಸಲಿಗೆ ಏನಿಲ್ಲ. ಯಾವ ಅಸಲಿಗೆ? ಅಸಲ ಕಂಡುಹಿಡಿಬೇಕು. ಸೂತ್ರ ನಿಮ್ಗೆ ಹೇಳಿನ. ಅಸಲು ಸೂತ್ರ ಹೆಂಗ್ ಬರೀಬೇಕು ಅನ್ನೋದು ನಿಮ್ಗೆ ಹೇಳ್ಬಿಟ್ಟಿನ. ನೋಡಿಲಿ, ಅಸಲು ಬರಿಬೇಕಾಗಿತ್ತಂದ್ರ ಮೇಲ್ಗಡೆ ಛೇದ್ನಾಗೆ ಅಂಶದಾಗ ಏನ್ ಬರೀಬೇಕಂತೇಳಿ? 100 ಇಂಟು ಬಡ್ಡಿ, 100 ಗುಂಡ್ಲೆ ಬಡ್ಡಿ ಬರಿಬೇಕಂತೇಳಿ. ಕೆಳಗಡೆ ಏನ್ ಬರುತ್ತೆ? ಅಸಲು ಒಂದು ಬಿಟ್ಟು ಉಳಿದಿದ್ದೆ ಆಗುತ್ತಲ್ಲ ಅವ್ನು ಕೆಳಗಡೆ ಅಂಶ. ಈಗ ನೋಡು, ಅಸಲು ಐತಿ ಇಲ್ಲಿ. ನಾ ಇಲ್ಲಿ ಕಾಲ ಬರಿಬೇಕು, ಬಡ್ಡಿ ದರ ಬರಿಬೇಕು. ಈ ಕಾಲ ಗುಂಡ್ಲೆ ಬಡ್ಡಿ ದರ. ನೀವು ಯಾವ್ದು ಬೇಕಾದ್ರೆ ಫಸ್ಟ್ ಬರ್ರಿ, ಯಾವ್ದು ಬೇಕಾದ್ರೆ ಸೆಕೆಂಡ್ ಬರ್ರಿ, ಏನೂ ಸಂಬಂಧ ಇಲ್ಲ.
ನೀವು ಬಡ್ಡಿ ದರ ಮೊದಲು ಬರೆದ್ರು ಕರೆಕ್ಟೇ, ಕಾಲ ಮೊದಲು ಬರೆದ್ರು ಕರೆಕ್ಟೇ, ಗುಣಾಕಾರ ಚಿಹ್ನೆ ಇತ್ತಂದ್ರೆ ಏನು ಬರೆದ್ರು ಕರೆಕ್ಟೇ. ಈಗ ಇದು ಸೂತ್ರ, ಈ ಸೂತ್ರನ ಉಪಯೋಗಿಸ್ಕೊಂಡು ನಾವು ಇಲ್ಲಿ ಕೆಳಗಡೆ ಲೆಕ್ಕ ಬರೀ ನಾವು ಈ ಅಸಲನ್ನ ಇಲ್ಲಿ ತುಂಬಿಡ್ ಮೊದಲ ಅಸಲನ್ನು ನಾವು ಕಂಡುಹಿಡಿಬೇಕು. ಅದು ಮುಂದಿನ ಏನಪ್ಪ ಅಂದ್ರೆ ಕಂಡುಹಿಡಿದು ಇಲ್ಲಿ ಮೇಲ್ಗಡೆ 100 ಐತೆ, ಈಗ ಅಸಲು ಕಂಡುಹಿಡಿಬೇಕಾ. ಅಸಲು ಸೂತ್ರ ಒಳಗೆ ಮೇಲ್ಗಡೆ 100 ಐತೆ, 100 ಬರೀರಿ. ಬಡ್ಡಿ ಎಷ್ಟೈತಿ ಐತಿಲ್ಲ ಇಲ್ಲಿ 225 ರೂಪಾಯಿ. ಇದು ಬಡ್ಡಿ, ಬಡ್ಡಿ ಅಂದ್ರೆ ಒಂದೇ, ಸರಳ ಬಡ್ಡಿ ಅಂದ್ರೆ ಒಂದೇ. ಇಲ್ಲಿ ಬರ್ದೆ ನೋಡ, 225. ನೆಕ್ಸ್ಟ್ ಕೆಳಗಡೆ ಕಾಲ, ಕಾಲ ಅಂದ್ರೆ ಎಷ್ಟೈತಿಲ್ಲ 3 ವರ್ಷ. 3 ವರ್ಷ ಬರ್ರಿ ಇಲ್ಲಿ ಗುಂಡ್ಲೆ. ಮತ್ತೇನಂತ ಬಡ್ಡಿ ದರ ಎಷ್ಟೈತಿ 10 ಬರ್ರಿ. ಈಗ ಇದನ್ನ ನೋಡಿಲಿ 3ರ್ಲೆ ಇವ್ ಮ್ಯಾಗಿಂದ ಯಾವ್ದು ಬೇಕಾದ ಕಟ್ಟ ಹೊಡಿಬೋದು, 10ರ್ಲೇನೋ ಇವ್ ಮ್ಯಾಗಿಂದ ಬೇಕಾದ ಕಟ್ಟ ಹೊಡಿಬೋದು. ಯಾರು ಕಟ್ಟ ಹೊಡಿತೀರಿ? ಹುಡುಗ್ಯಾರ ಹುಡುಗರಿಗೊಮ್ಮೆ ಹುಡುಗ್ಯಾರಿಗೊಮ್ಮೆ. ಅವ್ನು ಗುಣಾಕಾರ ಮಾಡಿ ಇಡ್ಬೇಕು. ರೈಟ್, ವೆರಿ ಗುಡ್. ನೋಡ ಇಷ್ಟ ಸಿಂಪಲ್ ಹೌದಾ. ಎಲ್ಲರಿಗೆ ಕಡ್ತಾ ಹೊಡಿದು ಕಲಿಸೈತಿ, ಎಲ್ಲರಿಗೆ ಕಡ್ತಾ ಹೊಡಿದು ಬರ್ತಾವ. ಅದು ಭಾಳ ಇಂಪಾರ್ಟೆಂಟ್. ಯಾವುದೇ ನೀವು ಕೋಚಿಂಗ್ ತಗೋರಿ ಅಥವಾ ನೀವು ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ ಬರೀರಿ, ನವೋದಯನ ಬರೀರಿ, ಆಳ್ವಾಸ್ ಬರೀರಿ, ಮೊರಾರ್ಜಿ ಬರೀರಿ, ಆದರ್ಶ ಬರೀರಿ, ಸೈನಿಕ್ ಸ್ಕೂಲ್ ಬರ್ರಿ, ಏನು ಬರೆದ್ರು ನೀವು ಕಡ್ತಾ ಹೊಡಿದು ಭಾಳ ಇಂಪಾರ್ಟೆಂಟ್. ಕಡ್ತಾ ಹೊಡೆದ್ರಿ ಅಂದ್ರೆ ನಿಮ್ಗೆ ಹೆಂಚಂತ ದೊಡ್ಡ ದೊಡ್ಡ ಬಾಕರ್ ಲೆಕ್ಕಗಳನ್ನು ಈಸಿಯಾಗಿ ನೀವು ಮಾಡಿ ಇಡ್ಬೋದು. ಇಲ್ಲಿ ನೋಡಿಲಿ ಇವನ್ನೆಲ್ಲ ಗುಣಾಕಾರ ಬಾಕಾರ ಮಾಡೋದು ಕುಂದಿರ್ತಾ ಬಡ ಬಡ ಕಡ್ತಾ ಹೊಡ್ಬಿಟ್ರೆ ನೀವು ಆನ್ಸರ್ ಬಂದ್ಬಿಟ್ಟು ಎಷ್ಟು ಜಲ್ದಿ ಆನ್ಸರ್ ತೆಗೆದು ನೋಡ. ಹೌದಲ್ಲ, ನೋಡಿಲಿ 3ಲೆ 225 ಕಡ್ತಾ ಹೊಡೆದ ನೋಡ. 3 ಒಂದ್ಲೆ 3, ಮೇಲ್ಗಡೆಯಲ್ಲಿ 3 7 21, 22 21 ಹೋದ್ರೆ 1 ಉಳಿತು, ಮುಂದೆ 5 ಐತಿ ಅಂದ್ರೆ 15 ಆಯ್ತು. 3 5ಲೆ 15 ಕಡ್ತಾ ಹೋಯ್ತಾ, 75 ಆಯ್ತಾ ಮೇಲ್ಗಡೆ. ಇನ್ನು ಈಚೆ ಕಡೆ 10 ಐತಿ, ನೀವು ಇಲ್ಲಿ 0 ಕಡ್ತಾ ಹೊಡೆದ್ರು ಮುಗಿತಿತ್ತು. ನಾ ಹೇಳಿನಿಲ್ಲ ಮುಂದ್ಗಡೆ 0 ಇದ್ದು ಅಂದ್ರೆ 0 0 ಕಡ್ತಾ ಹೊಡ್ರಿ ಅಂತ ಹೇಳಿ ನಾನು. ಇಲ್ಲಿ ಈ 0 ತೆಗೆದ್ರೆ ಇಲ್ಲಿ 10 ಉಳಿತಿತ್ತು. ಇರ್ಲಿ, ಆಕೆ 10ರ್ಲೇನೆ ಕಡ್ತಾ ಹೊಡೆದಾಳ. 10 ಒಂದೇ 10, 10 10 100. ಇದನ್ನು ಕರೆಕ್ಟೇ, ತಪ್ಪಂತೇನಲ್ಲ. ಆದ್ರೆ 0 0 ಇದ್ದ 0 0 ಕಡ್ತಾ ಹೊಡೆದು ತೆಗೆದು ಬಿಡ್ರಿ ಅದನ್ನ. ಈಗೇನಾಯ್ತು, ಮೇಲ್ಗಡೆ ಅಂಶದಾಗ 10 ಮತ್ತು 75 ಗುಣಾಕಾರದಾಗ ಅದಾವ. ಅಂದ್ರೆ 75 10ಲೆ 750 ರೂಪಾಯಿ. ರೂಪಾಯಿ ಅಂದ್ರೆ ಅಸಲು ರೂಪಾಯಿನೇ ಆಗಿರ್ತೈತಿಲ್ಲ ರೊಕ್ಕ ಅಸಲು. ನಿಮ್ಗೆ ಉತ್ತರ 750 ರೂಪಾಯಿ ಬರ್ಕೊಳ್ಳಿ. ಈಗೆಲ್ಲ ಈಜಿ ಅನ್ಸಾತವಲ್ಲ, ಎಲ್ಲ ಈಜಿ ಅನ್ಸಾತಾವ. ಮುಂದೆ ನಿಮ್ಗೆ ಅಲ್ಲಿ ಹೋಮ್ವರ್ಕ್ ಲೆಕ್ಕ ಕೊಟ್ಟಿರ್ಬೇಕು, ಭಾಳ ಟಫ್ ಆಗತ್ ಬಿಡ್ತಾವ. ಹೌದಲ್ಲ, ಭಾಳ ಕಷ್ಟ ಆಗತ್ ಬಿಡ್ತಾವ. ಈಗೆಲ್ಲ ಹೇಳೋಣ ಸರ ಹಂಗ್ರಿ ಸರ ಹಿಂಗ್ರಿ ಸರ ಅಂತೀರಿ. ಹೋಮ್ವರ್ಕ್ ಕೊಟ್ಕೊಳ್ಳೋಣ ಸರ ಅದು ಯಾಕೋತ್ ನನಗೆ ಅದು ಲ್ಯಾಕ್ ಬರೋವಲ್ದ್ರಿ, ನನಗೆ ಇದು ಲ್ಯಾಕ್ ಬರೋವಲ್ದ್ರಿ ಅಂತೇಳಿ ಚಾಲು ಆಗ್ತದ. ಹಂಗೆ ಯಾಕೆ ಆಕೈತೆ ಅಂದ್ರೆ ಹೇಳಿದ ತಕ್ಷಣ ಪ್ರಾಕ್ಟೀಸ್ ಮಾಡ್ಬೇಕ, ಹೇಳಿದ ತಕ್ಷಣ ಪ್ರಾಕ್ಟೀಸ್ ಆಗ್ಬೇಕು. 6 ಗಂಟೆಗೆ ಒಂದು ಧಾರಾವಾಹಿ ಐತಿ ಗೊತ್ತೈತೇನ? ಜಿ ಕನ್ನಡದೊಳಗೆ 6 ಗಂಟೆಗೆ ಧಾರಾವಾಹಿ ಐತೈತಿ. ಯಾವ್ದು? ಜಿ ಕನ್ನಡದೊಳಗೆ, ಏನು ಕಲರ್ಸ್ ಕನ್ನಡದೊಳಗೆ 6 ಗಂಟೆಗೆ ಯಾವ ಧಾರಾವಾಹಿ ಐತಿ ಹೇಳ್ರಿ? ನೋಡಿದ್ಲ ನೀವು ಯಾರು ಧಾರಾವಾಹಿಗಳ? ಯಾವ ಧಾರಾವಾಹಿ ನೋಡ್ತಿ? ವೆರಿ ಗುಡ್. ನಾನು ಹೇಳಿದ್ದನ್ನು ಫಾಲೋ ಮಾಡ್ಕೊತ ಬಂದಿರ ಅಂದಂಗಾಯ್ತು. ಧಾರಾವಾಹಿ ನೋಡ್ಬೇಡ ಹೇಳಿದ್ನಿ, ಎಲ್ಲ ಹೇಳಿದ್ನಿ. ನೀವು ಯಾವ ಧಾರಾವಾಹಿ ಹೆಸರು ಪಟಕನ ಹೇಳಿಲ್ಲ ಅಂದ್ರೆ ಆಲ್ಮೋಸ್ಟ್ ಆಲ್ ಇಲ್ಲಿ ಯಾರೂ ಅಷ್ಟು ನೋಡುದಿಲ್ಲ ಅಂತ ಅರ್ಥ. ಎಸ್, ವೆರಿ ಗುಡ್ ವೆರಿ ಗುಡ್. ಹಿಂಗಿರ್ಬೇಕು. ಮನೆಯಲ್ಲಿ ಏನು ಪಾಲಕರು ನಿಮ್ಗೆ ಸಪೋರ್ಟ್ ಮಾಡತ್ತಲ್ಲ, ಅದು ಭಾಳ ಇಂಪಾರ್ಟೆಂಟ್. ನೀವು ಕೇಳಿದ ತಕ್ಷಣ ಯಾರು ಹೇಳಿಲ್ಲ, ಭಾಳ ಖುಷಿ ಆಯ್ತು ನನಗೆ. ಅದೇ ಬೇರೆ ಬೇರೆ ಹುಡುಗರು ಏನಾಗ್ತದೆ ಗೊತ್ತಾನೆ, ಹೇಳಿ 6 ಗಂಟೆಗೆ ಯಾವ ಧಾರಾವಾಹಿ ಅಂತ ದಡ ಹೆಸರು ಹೇಳ್ಬಿಡ್ತಿದ್ರು. ಯಾಕಂದ್ರೆ ಅವ್ರು ಅದ್ರಾಗ ಕುಂದಿರ್ತಿದ್ರು ಧಾರಾವಾಹಿ ನೋಡ್ಕೊತ. ನೀವು ಯಾರೂ ಹೆಸರು ಹೇಳಿಲ್ಲ ಅಂದ್ರೆ ನೀವು ಯಾರು ಧಾರಾವಾಹಿ ನೋಡೋದಿಲ್ಲ ಅಂತ ಅರ್ಥ. ಎಸ್, ಗುಡ್. ಎಲ್ಲರಿಗೂ ಬೆಸ್ಟ್ ಆಯ್ತು. ನಿಮ್ಮ ಪಾಲಕರಿಗೂ ಏನಪ್ಪ ಅಂದ್ರೆ ನಾನು ಒಳ್ಳೆ ಕೆಲಸ ಮಾಡ್ಯಾರ ಅಂತ ನಾನು ಅಪ್ರಿಷಿಯೇಷನ್ ಮಾಡತ್ತೀನಿ. ಇನ್ನು ನೆಕ್ಸ್ಟ್ ಉದಾಹರಣೆ 3 ನೋಡಿಲಿ. ಇಲ್ಲೊಂದು ಸ್ವಲ್ಪ ಏನು ಕೇಳ ನೋಡಲಿ.
ರೂಪಾಯಿ 1,000 ಗಳಿಗೆ ಏನದು? 1,000 ಏನದು? ಅಸಲು. ಕರೆಕ್ಟಾ? ಹಾಂ. ರೂಪಾಯಿ ಅಂದ್ರೆ ಅಸಲು ಕೊಟ್ಟಾನ. ಅಸಲು 1,000 ರೂಪಾಯಿ ಅಸಲು ಕೊಟ್ಟಾನ. ಸಾಲಿಯಾನ ವರ್ಷಕ್ಕೆ. ಸಾಲಿಯಾನ ಅಂದ್ರೆ ವರ್ಷಕ್ಕೆ. 12% ಬಡ್ಡಿ ದರ. 12 ಏನದು? ಬಡ್ಡಿ ದರ. ಅಲ್ಲಿ ಪಟ್ಟೆ ಬಿಟ್ಟಿರ್ತಾನವ, ಅಲ್ಲಿ ಪಟ್ಟಿರ್ತಾನ, ಅದನ್ನ ನೋಡಿ ಬರೀದು. ಹಾಂ, ಬಡ್ಡಿ ದರ 12, ಶೇಕಡ 12. ನೆಕ್ಸ್ಟ್ 8 ವರ್ಷಕ್ಕೆ ಆಗುವ ಮೊತ್ತ ಎಷ್ಟು? 8 ವರ್ಷಕ್ಕೆ ಏನದು? ಹಾಂ, ಹಂಗೆ ಹೇಳ್ರಿ. ಕಾಲ 8 ವರ್ಷ. ನೋಡು ಏನು ಕೇಳೋಣವ? ಬಡ್ಡಿ ದರ ಕೇಳೋಣ. ಇಲ್ಲಿ ಲಾಸ್ಟ್ ನೋಡಿ ಏನು ಕೇಳೋಣ? ಮೊತ್ತವೆಷ್ಟು? ಹಾಂ, ರೈಟ್. ಮೊತ್ತವೆಷ್ಟು? ಮೊತ್ತ ಕೇಳೋಣ. ಮೊತ್ತ ಹೆಂಗೆ ಕಂಡು ಹಿಡಿದು? ಮತ್ತೆ ಹೆಂಗೆ ಕಂಡು ಹಿಡಿಬೇಕ? ಮತ್ತೆ ಹೆಂಗೆ ಕಂಡು ಹಿಡಿದು? ಹಾಂ, ಬಡ್ಡಿ ಪ್ಲಸ್ ಅಸಲು. ಬಡ್ಡಿ ಪ್ಲಸ್ ಅಸಲು. ನಮಗೆ ಮೊತ್ತಕ್ಕೆ ಏನಂದ್ರೆ ನೋಡಿಲಿ, ನಾವು ಬರ್ಕೊಳ್ಳೋದ್ರಿಂದ ಎಷ್ಟು ಅನುಕೂಲ ಐತಿ ನೋಡಿಲಿ. ನಾವು ಮೊತ್ತ ಕಂಡು ಹಿಡಿಬೇಕು. ಮೊತ್ತ ಕಂಡು ಹಿಡಿಬೇಕ ನಮ್ಗೆ ಬಡ್ಡಿ ಮತ್ತು ಅಸಲು ಕೂಡಿಸಿದಾಗ ನಮ್ಗೆ ಮೊತ್ತ ಬರ್ತೈತಿ. ಇಲ್ಲ ನಮಗೆ ಬಡ್ಡಿನೇ ಇಲ್ಲ, ಅಸಲು ಐತಿಲ್ಲ, ಅಸಲು ಅದ ಆದ್ರೆ ಬಡ್ಡಿ ಇಲ್ಲ. ಬಡ್ಡಿ ಐತಿನಿ ಇಲ್ಲ ಎಲ್ಲಾರ? ಇಲ್ಲ ಅಂದ್ರೆ ನಾವಿಲ್ಲಿ ನಮ್ಮ ಮೊತ್ತ ಬೇಕಂದ್ರೆ ಮೊದಲ ಬಡ್ಡಿ ಕಂಡು ಹಿಡಿಬೇಕು, ಆಮೇಲೆ ಮೊತ್ತ ಕಂಡು ಹಿಡಿಯಕ್ಕೆ ಬರ್ತೈತಿ. ಹಾಂ, ಸ್ಟೆಪ್ ಬೈ ಸ್ಟೆಪ್ ಮಾಡೋಣ. ಇಲ್ಲಿ ನಮಗೆ ಬಡ್ಡಿ ಕಂಡು ಹಿಡಿಬೇಕು. ಈಗ ನಮಗೆ ಬಡ್ಡಿ ಕಂಡು ಹಿಡಿಬೇಕು. ಬಡ್ಡಿ ಕಂಡು ಹಿಡಿಬೇಕಂದ್ರೆ ಸರಳ ಬಡ್ಡಿ ಸೂತ್ರ. ಹಾಂ, ಬಡ್ಡಿ ಇಸ್ಕೊಟ್ಟು ಸರಳ ಬಡ್ಡಿ ಇಸ್ಕೊಟ್ಟು ಅಸಲು. ಅಸಲು ಎಷ್ಟೈತಿ? 1000 ಗುಂಡ್ಲೆ ಕಾಲ ಎಷ್ಟೈತಿ? 8 ಗುಂಡ್ಲೆ ಬಡ್ಡಿ ದರ 12 ಬಾಗ್ಲೆ 100. ಯಾರು ಕಡ್ತ ಹೊಡಿತೀರಿ? ಹುಡುಗರೊಳಗೆ ಬೇರೆದವರು ಯಾರು ಹೊಡಿತೀರಿ? ಯಾರು ಹೊಡಿತೀರಿ? ಹುಡುಗಿಯರೊಳಗೆ? ಹ್ಞೂ, ಮುಗೀತ ಅಷ್ಟ. ಅನ್ನೇನು ಕಡ್ತ ಹೊಡಿಬಿಡ. ಹಾಂ, ಮುಗೀತ ಅಷ್ಟ. ಗುಣಾಕಾರ ಮಾಡೋದು. ಎಷ್ಟು? ಗುಣಾಕಾರ ಬರೋದಿಲ್ಲ ನಿನಗೆ? ಹ್ಞೂ, ಮತ್ತು 12ರಲ್ಲಿ ಗುಣಾಕಾರ ಇಲ್ಲಿ 2 ಯಾಕೆ ಬರ್ತದ? ಹಾಂ, ಅಗಸ್ ನೋಟು 2ರಲ್ಲಿ ಇದಕ್ಕೆ ಗುಣಾಕಾರ ಮೊದಲು 12ರ ಬಗ್ಗೆ ಬರ್ತಾಯಿಲ್ಲ. 12 ಪೂಜ್ಲೆ ಅಷ್ಟ. 12 ಪೂಜ್ಗೆ ಪೂಜೆ ಬರೀ. ಹ್ಞೂ, ಈಗ 12 ಎಂಟೇ ಅಷ್ಟ. ಬರೀ. ಹ್ಞೂ, ಅದು 10 ಸಲ್ಮೋನ್. ಎಸ್, ಕರೆಕ್ಟ್. ಈಗ ನೋಡ್ರಿ ಏನು ಮಾಡಿದಾವ? 0 ತಗದ. ನಾವು 1ರಲ್ಲೇ ಕಡ್ತ ಹೊಡಿ ಅಂತ ಹೇಳಿ ನಾನು ಎಂದಾರ? ಹಾಂ, 1ರಲ್ಲೇ ಕಡ್ತ ಹೊಡಿ ಅಂತ ಹೇಳಿನಿ. 1ರಲ್ಲೇ ಕಡ್ತ ಹೋದ್ರೆ ಮತ್ತೆ ಅಟ್ಟ ಬರ್ತೈತೆ ಅನ್ಸಾರ. 1ರಲ್ಲೇ ಕಡ್ತ ಹೊಡಿಬೇಡ ಅಂತ ಹೇಳಿ ನಾನು ನಿಮ್ಗೆ. ಒಂದು ಏನಪ್ಪ ಅಂದ್ರೆ 1ರಲ್ಲಿ ಎಷ್ಟು ಹೊಡೆದ್ರೆ ಅಟ್ಟ ಬರ್ತೈತೆ ಅನ್ಸಾರ. 1 10ಲೆ 10 ಬರೋದ, 1 8ಲೆ 8 ಬರೋದ. 1000 ಸರ ಹೊಡೆದ್ರೆ ಅದ ಅನ್ಸಾರ ಬರ್ತೈತಿ. ನೋಡಿಲಿ 10 ಐತಿಲ್ಲ, ಮತ್ತೆ ಕಂದು ಕಡ್ತ ಹೊಡಿತೀರಿ. ಅದಕ್ಕೆ ಇದು ಎಷ್ಟು ಈಸಿ ಐತಿ ನೋಡು. 0 ಕಡ್ತ ಹೊಡೆದ್ರೆ ಮುಗೀತು. ಲೆಕ್ಕ ಮಾಡಿಬಿಡೋದು, ಬಾಯಿ ತರ್ಕೊಂಡು ಕುಂದ್ರುವಂಗಿಲ್ಲ.
ನಾ ಹೇಳ್ತೀನಿ ಕೇಳ, ನೀವು ಎಷ್ಟು ಅನಿಸ್ತಿರಲ್ಲ ಅಷ್ಟು ಗಣಿತ ಬರೋದಿಲ್ಲ. ಎಲ್ಲರಿಗೂ ಬರೋದಿಲ್ಲ, ಯಾಕೆ ಬಂದು ಮಾಡಕ್ಕೆ ಯಾರು ರೆಡಿ ಇಲ್ಲ. ರೈಟ್, ಇಲ್ಲಿ ಎಷ್ಟು ಗೊತ್ತ ಆನ್ಸರ್? 960 ರೂಪಾಯಿ ಸರಳ ಬಡ್ಡಿದು. ನಮಗೆ ಬೇಕಾಗಿದ್ದು ಅಸಲ ಮೊತ್ತ ಕಂಡಿಡ್ಬೇಕಿಲ್ಲ, ನಮಗೆ ಬೇಕಾಗಿರೋದು ಮೊತ್ತ ಎದ್ಕೊಳ್ತು ಅಸಲು ಪ್ಲಸ್ ಬಡ್ಡಿ. ಬಡ್ಡಿ ಅಂದ್ರೆ ಸರಳ ಬಡ್ಡಿ. ಅಸಲು ಎಷ್ಟೈತಿ? 1,000 ಪ್ಲಸ್ ಬಡ್ಡಿ ಅಷ್ಟೈತಿ. ಏನೇ ಕಂಡಿಡಿಲ್ಲ ಬಡ್ಡಿ ಅದ 960. ಕೂಡಿಸಿ ರೇಟ್ ಆತ 60 ರೂಪಾಯಿ. ಇದು ಮೊತ್ತ. ಬರ್ಬರಿ ನೋಡ್ರಿ, ಇದೇ ರೀತಿಯಾಗಿ ನೀವು ಸರಳ ಬಡ್ಡಿ ಲೆಕ್ಕಗಳನ್ನು ಮಾಡಬೇಕಾಯ್ತಂದ್ರೆ ಈ ರೀತಿ ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಫಾರ್ಮುಲಾನ ಹಚ್ಕೊಂಡು ಏನು ಕಂಡು ಹಿಡಿಬೇಕಾಯ್ತು ನೋಡ್ಕೊಂಡು ಏನು ಕಂಡು ಹಿಡಿಬೇಕು. ಈಗ ನಮ್ಮ ಮೊತ್ತ ಬೇಕಂದ್ರೆ ಏನು ಕಂಡು ಹಿಡಿಬೇಕು, ಅವ ಏನು ಕೇಳ್ಯಾಣ ಅದನ್ನೆಲ್ಲ ಬರ್ಕೋಬೇಕು. ಹಿಂಗೆ ಸೈಡ್ ದತ್ತಾಂಶನ ಬರ್ಕೋಬೇಕು. ಬರ್ಕೊಂಡಿಂದ ನಿಮಗೆ ಏನು ಕಂಡು ಹಿಡಿಬೇಕು ಅಂತ ಗೊತ್ತಾಗ್ತದ. ಅದ್ರ ಪ್ರಕಾರ ನೀವು ಸರಳ ಬಡ್ಡಿಯಲ್ಲಿರುವಂಥ ಲೆಕ್ಕಗಳನ್ನು ಬಿಡಿಸ್ಬೋದು. 3 ಉದಾಹರಣೆ ಸಮೇತ ನಿಮಗೆ ತಿಳಿಸೀನಿ. ಇನ್ನೇನಪ್ಪ ಅಲ್ಲ, ಇನ್ನು ಉಳಿದಿದ್ದ ಲೆಕ್ಕಗಳದಲ್ಲ, ನೀವು ಎಲ್ಲ ಬಿಡಿಸ್ಬೇಕು. ಯಾವ ಬರಲ್ಲ ನೋಡು ಅವನು ನಾನು ಮತ್ತೆ ನಿಮಗೆ ಬೋರ್ಡ್ ಮೇಲೆ ನಿಮ್ಗೇನು ಟ್ವಿಸ್ಟ್ ಇರ್ತಲ್ಲ, ಸ್ವಲ್ಪ ಕನ್ಫ್ಯೂಷನ್ ಇರ್ತಲ್ಲ, ಅಂಥ ಲೆಕ್ಕಗಳನ್ನ ನಾನು ನಿಮಗೆ ಬೋರ್ಡ್ನಲ್ಲಿ ತಿಳಿಸ್ಕೊಡ್ತೀನಿ. ನೋಡಿಲಿ, ಇದೇ ರೀತಿ ನಿಮ್ಗೆ ವಿಡಿಯೋಗಳು ಬೇಕಾಗಿತ್ತು ಅಂದ್ರೆ ಯೂಟ್ಯೂಬ್ನಾಗ ಲಿಂಕ್ ಇರ್ತೈತಿ. ಆ ಯೂಟ್ಯೂಬ್ನ ಲಿಂಕನ್ನು ನೀವು ಓಪನ್ ಮಾಡಿ ಅಲ್ಲಿ ಸಬ್ಸ್ಕ್ರೈಬ್ ಆಗ್ಬೇಕು. ನೀವು ಸಬ್ಸ್ಕ್ರೈಬ್ ಆದ್ರೆ ಅಂದ್ರೆ ನಾವು ದಿನ ಬಿಟ್ಟಿದ್ದು ವಿಡಿಯೋ ನೀವು ಬರ್ತೈತಿ. ಸಬ್ಸ್ಕ್ರೈಬ್ ಮಾಡ್ಕೊರಿ. ನಿಮಗೆಲ್ಲ ವಿಡಿಯೋಗಳನ್ನ ಬಿಡ್ತೀನಿ, ಅದು ನೋಡ್ರಿ, ಕಲೀರಿ. ಏನೇ ಡೌಟ್ಸ್ ಇತ್ತಂದ್ರೆ ನನಗೆ ಕೇಳ್ರಿ. ಯಾವ್ದಾಯ್ತು? ರೈಟ್.